ಯಾರು ಜಗದ್ಗುರು? ಹೊಂದಾಣಿಕೆ ರಾಜಕಾರಣ ಯಾರು ಹೇಳಿರೋದು? ಸುರೇಶ್ ಗೌಡ. ಇವರು ಮಹಾ ಜಗದ್ಗುರುಗಳು. ಅವರು ಬರೀ ಜಗದ್ಗುರು ಅಂತ, ಇವರು ಮಹಾ ಜಗದ್ಗುರುಗಳು. ಟ್ರಿಬಲ್ ಶ್ರೀ ಟ್ರಿಬಲ್ ಸಿದ್ದರಾಮಯ್ಯ ವರ್ಸಸ್ ಬಣ ರಾಜಕೀಯ ನಡೀತಾ ಇದೆ ಕಾಂಗ್ರೆಸ್ ನಲ್ಲಿ. ಅದು ಜಿಲ್ಲೆಯಲ್ಲೂ ಕೂಡ ಬಣಗಳಾಗ್ತಾ ಇದೆ. ಸರ್, ನೀವು ಗೃಹ ಸಚಿವರ ಕಾರ್ಯಭಾರ ಮಾಡ್ತಾ ಇದ್ದೀರಿ ಅಂತ ಆರೋಪ ಮಾಡಿದ್ದಾರೆ. ಈಗ ಯಾರ ಒಬ್ಬವರನ್ನು ಕೇಳಪ್ಪ, ನಿಧಾನವಾಗಿ ಇರ್ತಿದ್ದ ಒಂದು ಗಂಟೆ ಬೇಕಾಗುತ್ತೆ. ಆತರ ಏನಿಲ್ಲ. ಎಲ್ಲಿ ಹೇಳಿದ್ರೆ ಕೇಳಿಸ್ಕೊಳ್ಳಿಲ್ಲ ಇನ್ನೊಂದ್ಸರಿ. ಬಣಗಳ ಬಗ್ಗೆ ಅವನ್ನ ತಟ್ಟೆ ಅವನ ಪಾರ್ಟಿನಲ್ಲಿ ಹೆಗಣ ಸತ್ತಿದ್ಬಿಟ್ಟೈತೆ. ಇಲ್ಲೆಲ್ಲ ಈ ನೊಣ ಸತ್ತಿರೋದು ಯಾಕೆ ಹೇಳ್ತಾವೆ? ಎಷ್ಟಿದೆ ಅವ್ರದೆಲ್ಲ ಯತ್ನಾಳ್ ಹೇಳೋದು ಏನು ಹೇಳವ್ರೆ ವಿಜಯೇಂದ್ರನ ಬಗ್ಗೆ? ನಾನು ವಿಜಯೇಂದ್ರ ಜಾಗದಲ್ಲಿದ್ರೆ ಬೆಳಿಗ್ಗೆನೇ ಯತ್ನಾಳನ್ನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಿದ್ದೆ. ಅವ್ರ ಮೇಲೆ ಕ್ರಮ ತಗೊಳಕ್ಕೂ ಇವ್ರಿಗೆ ಶಕ್ತಿ ಇಲ್ಲ. ಇವ್ರಿಗೆ ಎಷ್ಟು ಬೈತಾರ ಅವರು. ಹಂಗಾರನು ನಮ್ಮ ಪಾರ್ಟಿ ಬಣ ಆಯ್ತಾ? ಅವೆಲ್ಲ ಇರ್ಬೋದು. ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ವಿಷಯ ಆಧಾರಿತವಾಗಿ ವ್ಯತ್ಯಾಸ ಇರ್ಬೋದು ಅಷ್ಟೇ, ಭಿನ್ನಾಭಿಪ್ರಾಯಗಳಿರ್ಬೋದು ಅಷ್ಟೇ. ಆದರೆ ಆ ರೀತಿಯಲ್ಲಿ ಇವರು ಲಂಚಕೋರ ಇದ್ದ, ಇವರು ಫೋರ್ಜರಿ ಸೈನ್ ಮಾಡಿದ್ದ ಅಧ್ಯಕ್ಷ ಅಂತ ಹೇಳ್ತಾನಲ್ಲ ಯತ್ನಾಳು. ಅವರು ಸೀನಿಯರ್ ಲೀಡರ್ ಇದ್ದಾರೆ. ಯತ್ನಾಳು ರೈಲ್ವೆ ಮಂತ್ರಿ ಆಗಿದ್ರು ವಾಜಪೇಯಿ ಕಾಲದಲ್ಲಿ. ಸೆಂಟರಲ್ಲಿ ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ವಿಧಾನಸಭೆ ಸದಸ್ಯರಿದ್ದಾರೆ. ಅಂಥವರು ಬಾಯಲ್ಲಿ ಈ ರೀತಿಯ ತೀವ್ರವಾದ ಆರೋಪಗಳು ಬಂದರೂ ಕೂಡ ಅಟ್ಲೀಸ್ಟ್ ಅವ್ರಿಗೊಂದು ನೋಟಿಸ್ ಕೊಟ್ಟು ಸಮಜಾಯಿಷಿ ಕೇಳೋಷ್ಟು ವ್ಯವಧಾನ ಇಲ್ಲ ಅಂತ ಹೇಳಿದ್ರೆ ಆ ಪಕ್ಷದಲ್ಲಿ ಏನೋ ಶಿಸ್ತಿದೆಯಾ? ಯಾರಿಗೆ? ಇವ್ರು ಕೊಟ್ಟವ್ರೇನ್ರಿ? ಒಂದ್ಸತಿ ಅಲ್ಲಿ ಅವ್ರು ಕೊಟ್ಟವ್ರು. ಅವ್ರು ನನ್ನ ನೋಟಿಸೇ ಬಂದಿಲ್ಲ, ಅಲ್ಲೆಲ್ಲೋ ಹೇಳವ್ರೆ, ನಾನು ಉತ್ತರನೂ ಕೊಡಲ್ಲ ಅಂತಾರೆ ಅವರು. ಇವರೇನ ಕೊಟ್ಟವ್ರ ರಾಜ್ಯಾಧ್ಯಕ್ಷರು? ಇಲ್ಲಿ ಶಿಸ್ತು ಸಮಿತಿ ಇರುತ್ತೋ ಇಲ್ಲ? ಇಲ್ಲಿ ಶಿಸ್ತು ಸಮಿತಿ ಇಲ್ಲ, ನೋಟಿಸ್ ಎಲ್ಲ ಕೊಡ್ಬೇಕಲ್ಲ. ಅದಕ್ಕೋಸ್ಕರ ನಾನು ಅವ್ರ ವಿಚಾರದಲ್ಲಿ ಹೆಚ್ಚು ಲಕ್ಷ್ಯಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಯಾವುದೋ ಗುಂಪುಗಾರಿಕೆ ಇಲ್ಲ. ಭಿನ್ನಾಭಿಪ್ರಾಯಗಳಿರ್ಬೋದು. ಇಲ್ಲ ಅಂತ ನಾನು ಹೇಳಿದ್ರೆ ನಾನು ತಪ್ಪು ಹೇಳ್ದಂಗೆ ಆಗ್ತದೆ. ಭಿನ್ನಾಭಿಪ್ರಾಯಗಳಿರ್ಬೋದು. ಯಾವುದೇ ಭಿನ್ನಾಭಿಪ್ರಾಯಗಳಿರ್ಬೋದು. ಯಾವುದೇ ಸಂದರ್ಭಗಳು ಬಂದಾಗ ಆಯಾ ಸಂದರ್ಭದಲ್ಲಿ ಅವೆಲ್ಲ ಮಾಯ. ಸರ್, ಇದೊಂದು ಕ್ಲಿಯರ್ ಮಾಡಿ ಸರ್. ಹೇಮಾವತಿ ಲಿಂಕ್ ಅನ್ನೋದೊಂದು ಕ್ಲಿಯರ್ ಮಾಡಿ. ಪರಮೇಶ್ವರ್ ಆದಿಯಾಗಿ ತಾವು ಕೂಡ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರಿ. ಆ ವಿರೋಧ ಯಾವ ಸ್ವರೂಪದಲ್ಲಿ ಇರುತ್ತೆ ಅಂತ? ಕಾಮಗಾರಿ ನಡೀತಾ ಇದೆ, ತಮ್ಮೆಲ್ಲರೂ ವಿರೋಧ ಇದ್ರೂ ಕೂಡ ಕದ್ದು ಮುಚ್ಚಿ ಕಾಮಗಾರಿ ನಡೀತಾ ಇದೆ. ಸರ್ಕಾರಿ ಭೂಮಿ ಎಲ್ಲಿದೆ ಅಲ್ಲೆಲ್ಲನೂ ಇದನ್ನು ಪೈಪ್ಲೈನ್ ಹಾಕುವಂತ ಕಾಮಗಾರಿ ನಡೀತಾ ಇದೆ. ಸೊ ಈ ನಡುವೆ ತಮ್ಮದು ಸ್ವರೂಪ ಯಾವ ರೀತಿ ಇರುತ್ತೆ ವಿರೋಧದ್ದು ಅಂತ? ಸಂಪೂರ್ಣವಾಗಿ ಬೇಡ ಅನ್ನುವಂಥದ್ದು? ನಾವು ಸಂಪೂರ್ಣವಾಗಿ ಬೇಡ ಅಂತಾನೂ ಹೇಳಿದ್ದೇವೆ. ಆ ಕಾಮಗಾರಿ ಯಾವುದೇ ಕಾರಣಕ್ಕೂ ಮೆಟೀರಿಯಲೈಸ್ ಆಗೋದಿಲ್ಲ. ಗೊತ್ತಾಯ್ತಾ? ಈಗ ಸರ್ಕಾರಿ ಭೂಮಿನಲ್ಲಿ ಮಾಡ್ಕೊತಾರೆ ಅಂತ ಇಟ್ಕೊಳ್ಳಿ. ಬೇರೆ ಭೂಮಿನಲ್ಲಿ ಮಾಡ್ಬೇಕಾದ್ರೆ ಅಕ್ವಿಷನ್ ಆಗ್ಬೇಕಲ್ಲ. ರಸ್ತೆಗಳಲ್ಲೇ ಮಾಡ್ತಾರೆ. ಎಷ್ಟು ದೂರ ಮಾಡ್ತಾರೆ ರಸ್ತೆಗಳಲ್ಲಿ? ನೀವು ಅಕ್ವಿಷನ್ದು ಈ ಪೈಪ್ಲೈನ್ ಹಾಕೋ ವಿಚಾರ ಕಷ್ಟ ಏನು ಅಂತ ನಾನು ಸಕಲೇಶ್ಪುರದಲ್ಲಿ ನೋಡಿದೆ. ಈ ಇದಕ್ಕೆ ಎತ್ತಿನೊಳಗೆ ಒಂದು ಪೈಪ್ಲೈನ್ ಹಾಕಕ್ಕೆ ಬಿಡ್ತಾ ಇರಲಿಲ್ಲ. ಅಕ್ವಿಷನ್ ಮಾಡಿ ಕಾಂಪನ್ಸೇಷನ್ ಕೊಡಿ, ಹಾಕೊಂಡು ಹೋಗಿ ಅಂತಾರೆ. ಅಷ್ಟು ಪ್ರೊಸೀಡಿಂಗ್ಸು ಅವೆಲ್ಲ ಆಗಬೇಕು ಅಂತ ಹೇಳಿದ್ರೆ ಭಾಳ ಕಂಪಲ್ಸಮ್ ಪ್ರೊಸೀಡಿಂಗ್ಸ್. ಮೊದಲಿದ್ದು ಅಕ್ವಿಷನ್ ಆ್ಯಕ್ಟ್ಗೂ ಮತ್ತು ಲೇಟೆಸ್ಟ್ ಆಗಿ ಬಂದಿರೋ ಆ್ಯಕ್ಟ್, ಈಗ ಪ್ರೆಸೆಂಟ್ ಇರೋ ಆ್ಯಕ್ಟ್ಗೂ ಭಾಳ ವ್ಯತ್ಯಾಸ ಇದೆ. ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ಫಾರ್ಮರ್ ವಿ ಆರ್ ನಾಟ್ ಏಬಲ್ ಟು ಗೆಟ್ ಓನ್ಲಿ ಚೊಮ್ಮೆ. ಮಾರ್ಕೆಟ್ ವ್ಯಾಲ್ಯೂ ಕೊಡಬೇಕು. ಕೊಡೋದು ವ್ಯಾಲ್ಯೂ ಪ್ರಶ್ನೆ ಬಂದಾಗ ಎಷ್ಟು ಕೊಡಬೇಕು, ಏನು ಮಾಡಬೇಕಿದೆ. ಜಮೀನೇ ಕೊಡಲ್ಲ ಅಂದರೆ ನೀವು ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡು ಏನು ಮಾಡ್ತೀವಿ? ತಮ್ಮದು ವಿರೋಧದ ಸ್ವರೂಪ ಹೇಳಿ ಸರ್, ಯಾವ ರೀತಿ ಇರುತ್ತೆ, ಏನು? ಈಗ ಒಟ್ಟಿನಲ್ಲಿ ನೋಡಪ್ಪ, ನೀರಲ್ಲಿ ಹೋಗೋದ್ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಷ್ಟೇ ಹೇಳ್ಬೋದು. ಯಾವ ರೀತಿ ಮಾಡ್ತೀವಿ, ಏನು ಮಾಡ್ತೀವಿ ಅಂತ ಹೇಳಕ್ಕೆ ಒಂದು ಸಿದ್ಧಾಂತದ ಕೆಲವು ಮಾತು ಅಂದರೆ ಪಾಲಿಸಿ. ಈಗ ನಾನು ಉದಾಹರಣೆಗೆ ನಾನು ತಗೊಳ್ತಾ ಇದ್ದೀನಿ. ಮಧುಗಿರಿನಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿದ್ದೆ. ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿರ್ಬೋದು, ಮುಂಚೂಣಿ ಘಟಕಗಳಿರ್ಬೋದು, ಇವು ಯಾವುದನ್ನು ಕೂಡ ನನ್ನ ಜಾತಿಯವರು ಬರಬಾರ್ದು. ಅಂದರೆ ಇದು ಯಾಕೆ ಪೀಠಕ್ಕೆ ಹೇಳಿದೆ ಅಂದರೆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಜಾತಿಯ ಅಭ್ಯರ್ಥಿ ಎಲೆಕ್ಷನ್ ನಿಲ್ತಾರೆ ಆ ಜಾತಿಯವನ್ನ ಬಿಟ್ಟು ಅಲ್ಲಿನ ಬ್ಲಾಕ್ ಸಮಿತಿ ಅಧ್ಯಕ್ಷಗಳನ್ನು ಮಾಡಬೇಕು. ಮುಂಚೂಣಿ ಘಟಕದ ಅಧ್ಯಕ್ಷಗಳು ಕೂಡ ಬೇರೆ ಜಾತಿಯವರಿಗೆ ಕೊಡಬೇಕು. ಆಗ ಬೇರೆ ಜಾತಿಯಲ್ಲಿ ಲೀಡರ್ಶಿಪ್ ಬೆಳೆಸ್ದಂಗೆ ಆಗ್ತದೆ. ಒಂದು ಸೆಕೆಂಡ್ ಈಸ್
ಆ ಸಮುದಾಯದ ಪ್ರೀತಿ ವಿಶ್ವಾಸ ನಮ್ಮ ಪಕ್ಷದ ಬಗ್ಗೆ ಬರ್ತದೆ. ಈ ಎರಡು ಅಂಶಗಳನ್ನು ಬಹಳ ತೀವ್ರವಾಗಿ ನಾನು ದೇವರಿಗೆ ಹೋದಾಗ ಅವರ ಮನವರಿಕೆಯನ್ನು ನಾನು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮಾಡಿದ್ದೇನೆ. ಅವರು ಕೂಡ ಅದನ್ನು ಒಪ್ಪಿದ್ದಾರೆ. ನೀವು ಹೇಳ್ತಕ್ಕಂಥದ್ದು ಸರಿ ಇದೆ, ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮಾಡಬೇಕು ಅಂತಕ್ಕಂಥದ್ದು ಇದೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಎರಡನೇದು, ಈಗ ಕೆಲವು ವಿಧಾನ ಪರಿಷತ್ತಿನ ಸ್ಥಾನಗಳನ್ನು ತುಂಬತಕ್ಕಂಥದ್ದಕ್ಕೆ ಈಗ ಅವಕಾಶ ಇದೆ. ನಾವು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅದು ಮುಖ್ಯಮಂತ್ರಿಗಳು ಕೇಂದ್ರದವ್ರ ಜೊತೆ ಅವರು ಸಮಾಲೋಚನೆ ಮಾಡಿ ಅವರು ಒಂದು ಪಟ್ಟಿಯನ್ನು ಗವರ್ನರ್ಗೆ ಕಳಿಸಿ ಅದನ್ನು ಮಾಡಿಸ್ತಾರೆ. ಆದರೆ ಒಂದು ನಾನು ಸಲಹೆ ಮಾಡಿರ್ತಕ್ಕಂಥದ್ದು, ಈಗ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡ್ತಕ್ಕಂಥದ್ದು, ವಿಧಾನ ಪರಿಷತ್ತಲ್ಲಿ ಯಾವ ಸಮುದಾಯದವರು ಇಲ್ಲ ಸದಸ್ಯರು, ಯಾವುದೇ ಜಾತಿಯವರಾಗಲಿ ಯಾವುದೇ ಪಕ್ಷದಲ್ಲಾಗಲಿ, ಅಂತಹ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು. ಈಗ ನಾನಿದ್ದೀರಪ್ಪ, ಈಗ ನಮ್ಮ ಹುಡುಗ ಅವನೇ, ನಾಯಕನ ಯಾಕೆ ಮಾಡಬೇಕು? ಇಲ್ಲಿ ಯಾವುದೋ ಒಂದು ಸಮುದಾಯ ಇಲ್ಲ ಅಲ್ಲಿ, ಅದನ್ನು ದೇವರಾಜ ಅರಸ್ ಕಾಲದಲ್ಲಿ ಹುಡುಕಿ ಮಾಡೋರು, ಬಂಗಾರದವರು ಹುಡುಕಿ ಮಾಡ್ತಾರೆ. ಹಾಗೆ ನಾವು ಕೂಡ ಯಾರು ವಿಧಾನ ಪರಿಷತ್ತಲ್ಲಿ ಪ್ರಾತಿನಿಧ್ಯ ಯಾವ ಸಮುದಾಯ ಇಲ್ಲ ಆ ಸಮುದಾಯದವರಿಗೆ ನೀವು ನೇಮಕಾತಿ ಮಾಡಬೇಕು ಅಂತಕ್ಕಂಥ. ಅಂದ್ರೆ ಬ್ರಾಹ್ಮಣರ ಸಮುದಾಯ ಇಲ್ಲದೆ ಇದ್ರು ಕೂಡ ಆ ಸಮುದಾಯ ಯಾವ ಸಮುದಾಯ ಇಲ್ಲ ಅವ್ರಿಗೆ ಮಾಡಿ. ನಾವೇನು ಬ್ರಾಹ್ಮಣರ ವಿರೋಧಿಗಳಲ್ಲಿ ನೀವೆಲ್ಲ ನೋಡಿ, ಹೇಳ್ತೀನಿ ನಿಮಗೆ, ನೀವು ನೋಡಿದಿರಲ್ಲ ಗೊತ್ತಿಲ್ಲ, ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಚಿಕ್ಕಪೇಟೆಗೆ. ಇವತ್ತು ಕೂಡ ಬೆಳಗ್ಗೆ ಉರಿ ತಿಂದು ರಾತ್ರಿ ಊಟ ಮಾಡಿ ಮಲಗೊಬ್ಬ ಕುಟುಂಬಗಳನ್ನ ತೋರಿಸ್ತೀನಿ. ಈ ಶ್ರಾದ್ದ ಮಾಡ್ತಾರಲ್ಲ, ಅವ್ರನ್ನ ಹುಡುಕೊಂಡು ಹೋಗಿ ಅವ್ರ ಮನೆ ಊಟ ಮಾಡಿ ಬರೋ ಬ್ರಾಹ್ಮಣಗಳನ್ನ ತೋರಿಸ್ತೀನಿ. ಅವ್ರ ಬಗ್ಗೆ ನಮಗೆ ಮರುಕ ಇದೇ ಇಲ್ಲ. ಅವರು ಕೂಡ ಮನುಷ್ಯ ಬದುಕಬೇಕು ಅನ್ನೋ ಆಶಯ ನಮ್ಗೆ ಇದೆಯೇ ಇಲ್ಲ. ಬ್ರಾಹ್ಮಣರು ಅನ್ನೋದು ಒಂದೇ ಕಾಟಕ್ಕೆ ಬ್ರಾಹ್ಮಣರು ಎಲ್ಲ ಗೋಪುರ ಕಟ್ಕೊಂಡು ಗೋಪುರದ ಮೇಲೆ ಇರ್ತಾರೆ. ಅದರಿಂದ ನಾನು ಒಂದು ಮೂರನೇದಾಗಿ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಶೋಷಿತರು ಅಂತಿದ್ದಾಗೇನೆ SC ST ಇಟ್ಕೊಂಡ್ಬಿಟ್ಟು ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ. ಆ ಎಲ್ಲ ಜಾತಿಲಿರ್ತಕ್ಕಂಥ ಬಡತನದಲ್ಲಿ ಯಾರಿದ್ದಾರೆ ಅವರೆಲ್ಲ ಶೋಷಿತರೆ. ಗೊತ್ತಾಯ್ತಾ? ನೀವು ಬಹಳ ಜನ, ನೀವು ಪತ್ರಿಕೆನಲ್ಲಿರ್ಬೋದು, ಹೊರಗಡೆ ನಾವು ಲೀಡರ್ಗಳು ನಾವು ಅರ್ಥ ಹೇಳೋವಂಥ ಕಾಲದಲ್ಲಿ ನಾವು ಶೋಷಿತರು ಅಂತಿದ್ದಂಗೆ ನಾವು SC ST ಬಗ್ಗೆನಪ್ಪ ಇವ್ರದು ಅಂತ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರೇ ಎಲ್ಲರೂ ಶೋಷಿತರು ಅಂತ ನನ್ನ ಒಂದು ಅರ್ಥ. ಅದನ್ನ ನೀವು ಕೂಡ ಅದ್ರ ಬಗ್ಗೆನೂ ಸರಿಯಾಗಿ ಪದಬಳಕೆಗಳನ್ನು ಮಾಡಿ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಮುಖ್ಯ. ಇನ್ನು ಕೆಲವು ಜನ ನಮ್ಮ ಮುಖಂಡರುಗಳು ಮಾತಾಡ್ತಾರೆ ಮೇಲ್ವರ್ಗ ಕೆಳವರ್ಗ, ಆ ಪದನೂ ಕೂಡ ನಾನು ಖಂಡನೆ ಮಾಡ್ತೀನಿ. ಯಾರೇ ಬಳಕೆ ಮಾಡಿ ಮುಂದುವರೆದವರು ಹಿಂದುವರೆದವರು ಅಂತ ಹೇಳಿ ನಾವೇ ಯಾರೋ ಮೇಲ್ವರ್ಗ ಏನೋ ಒಂದು ಮೇಲೆ ಆಕಾಶದಿಂದ ಇಳಿದಿರ್ತಾರ, ಇನ್ನೊಬ್ಬನ ಯಾರು ಕೆಳವರ್ಗ ಅಂತೀವಿ, ಏನೋ ಕೆಳಗಡೆ ಪಾತಾಳದಿಂದ ಬಂದಿರ್ತಾರ. ಎಲ್ರಿಗೂ ಕೂಡ ದೇವರು ಭೂಮಿ ಮೇಲೆ ಜನ್ಮ ಕೊಡ್ತಿರೋದು, ಎಲ್ಲರೂ ಸಮಾನರೇ. ಆದರೆ ಕೆಲವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಏನು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ. ಅವನ್ನ ಹಿಂದುಳಿದವರು ಅಂತ ಹೇಳ್ಕೊಂಡು, ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದುವರಿರ್ತಾರೆ ಅವನ್ನ ಮುಂದುವರೆದವರು ಅಂತ ಹೇಳಿ. ನೀವು ಅದು ಬಿಟ್ಬಿಟ್ಟು ಮೇಲ್ವರ್ಗ ಕೆಳವರ್ಗ ಏನು ಪದ ಅದು? ಅದನ್ನು ನಾವು ಯಾರು ಕೂಡ ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ಒಪ್ಪಂದಿದ್ದೀವಿ. ನೋಡಿ, ಮೇ 23ನೇ ತಾರೀಕು ಡೆಲ್ಲಿಯವರು ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ. 19ರಲ್ಲ, ಅದು 23ರಲ್ಲಿ ಡೇಟು 23ರಲ್ಲಿ CM ಘೋಷಣೆ ಆಗ್ತದೆ. ಇದು ದಿಸ್ ಇಸ್ 18th May 2023. 18th May 2023 ಅದು ಪ್ರೆಸ್ ಬ್ರೀಫಿಂಗಿಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅವರು ಆ ರಿಲೀಸ್ ಮಾಡಿದ್ರಲ್ಲಿ ಏನಿದೆ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಹೊಸದಾಗಿ ಏನು ಹೇಳೋವಂಥದ್ದು. ಅವ್ರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಇದು ಲೋಕಸಭಾ ಎಲೆಕ್ಷನ್ ಆಗೋ ತನಕ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ. ಅಲ್ಲ, ಅದು ಇದೆ, ಇನ್ನು ಎಲ್ಲ ಗೆದ್ದೆಲ್ಲ ಬರ್ದಿದ್ದಾರೆ. ಅದು ಒಂದು ನೀವು ಹೇಳಿದ್ದು ಒಂದು ಅಂಶ ಇದೆ. ಅದು ಈ ಲೋಕಸಭೆನೋ ಅಥವಾ ಇನ್ನೊಂದು ಲೋಕಸಭೆಗ ಯಾವುದು ಅದು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತ ಹೇಳಿದ್ರು. ಅಲ್ಲಿ he will continue as president till his ಲೋಕಸಭಾ ಎಲೆಕ್ಷನ್ಸ್ ಆರ್ ಓವರ್ ಅಂತ ಇದೆ.
ಈಗ ಓವರ್ ಆಗಿ 1 ವರ್ಷ ಆಗ್ತಾ ಬಂತಲ್ಲ, ಅದಕ್ಕೆ ನನಗೆ ಅನುಮಾನ ಬಂತು. ಈ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಸ್ಟೇಟ್ಮೆಂಟ್ ಅಥವಾ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಸೊ ಯು ಕ್ಲಾರಿಫೈ ದಿಸ್ ಇಶ್ಯೂ ಅಂತ ಹೇಳ್ಬೋದು. ನಾನು ನೋಡ್ರಿ, 1 man 1 post ಅನ್ನೋದು ನಾನು ಹೋಗ್ತೀನಿ. ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದ್ರೆ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೀನಿ ಅಂತ ಹೇಳ್ತೀನಿ. ಇನ್ನೇನಾಗಬೇಕು? ಮಂತ್ರಿಗಿರಿ ಬೇಡಪ್ಪ, ನನಗೆ ಬೇಕಾದ್ರೆ ಬಿಟ್ಟೆ. ದಲಿತರಿಗೆ ಸಿಎಂ ಕ್ಲೈಮ್ ಮಾಡ್ತಿದ್ರಲ್ಲ ಸರ್, ಪ್ರತಿಕ್ರಿಯೆ ಏನಿತ್ತು ಸರ್? ದಲಿತ ಸಿಎಂ ಹೈಕಮಾಂಡ್ ಪ್ರತಿಕ್ರಿಯೆ ನೀವು ಭೇಟಿ ಮಾಡಿದ ವರಿಷ್ಠ ಪ್ರತಿಕ್ರಿಯೆ? ಅವರು ಸಮಾಧಾನವಾಗಿ ಕೇಳಿದ್ರು. ಯಾವುದೇ ನಾನು ಹೇಳಿದ್ದನ್ನು ಅವರು ಸರಿ ಇಲ್ಲ ಅಂತ ಹೇಳಿ ಹೇಳಲಿಲ್ಲ. ಹಾಗಂತ ಕ್ಷಣಕ್ಕೆ ನಾನು ಇನ್ಫರೆನ್ಸ್ ಏನು ಡ್ರಾ ಮಾಡಿದ್ದೀನಿ, ಅಕ್ಸೆಪ್ಟೆಡ್ ಆಲ್ ಮೈ ಸಜೆಷನ್ಸ್ ಅಂತ ಹೇಳ್ತೀನಿ. ಇವನ್ನ ಮಾಡೋದು, ಅದ್ರ ಮೇಲೆ ಆಕ್ಟ್ ಮಾಡೋದು ಅದೆಲ್ಲ ಅವ್ರಿಗೆ. ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ, ಟಿಕೆಗೆ ಕೊಟ್ಟಂತ ಸ್ಥಾನಮಾನ ನಮಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಅವರ ಸ್ವಂತ ಅಭಿಪ್ರಾಯ, ಅದಕ್ಕೆ ನಂದೇನು ಕಾಮೆಂಟ್ ಇಲ್ಲ. ಯಾಕೆಂದ್ರೆ ಪಕ್ಷದಲ್ಲಿ 1 man 1 post ಅಂತ ಇದ್ದಾಗ ಒಳ್ಳೆ ಇತ್ತು. ಸರ್ ಈಗ ನಾವೇ ಕಾನೂನು ಮಾಡ್ಬಿಟ್ಟು ನಾವೇ ಕಾನೂನು ಪಾಲಿಸೋದಿಲ್ಲ ಅಂತೇಳಿ ಇನ್ನೊಬ್ರು ಪಾಲಿಸಿ ಅಂತ ಹೇಳೋಕ್ಕೆ ನಮಗೆ ನೈತಿಕತೆ ಇರುತ್ತೆ. ಈ ಅವಧಿನಲ್ಲಿ ಯಾರಾದ್ರೂ ದಲಿತರಾಗ್ತಾರಾ ಸರ್ ಸಿಎಂ? ನೀವು ಕ್ಲೈಮ್ ಮಾಡ್ತಾ ಇದ್ದೀರಾ ಆಲ್ರೆಡಿ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿದ್ದಾರೆ, ಎಂ.ಬಿ. ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಬಹಳ ಜನ ಮಾದೇವಪ್ಪನವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು, ಅವ್ರು ಹೇಳಿರ್ತಕ್ಕಂಥದ್ದನ್ನು ನಿಜ ಅಂತ ನಾನು ನಂಬ್ಕೋತೀನಿ. ನೀವು ಅದನ್ನೇ ಹೇಳ್ತೀರಿ? ನೀವು ಅದನ್ನೇ ಹೇಳ್ತೀರಿ? ಅವರು ಸೀನಿಯರ್ಸ್ ಅಲ್ವೇನ್ರಿ, ಅವ್ರು ಹೇಳಿದ್ಮೇಲೆ ನಾವು ನಂಬಬೇಕು ಬೇಡಪ್ಪ. ನಿಮ್ಮಿಷ್ಟ ಸರ್, ಅದು ನಿಮ್ಮಿಷ್ಟ ಅನ್ಸುತ್ತೆ ಸರ್. ಪ್ರೆಜರ್ ರೇವಣ್ಣ ಕೇಸ್ ಎಲ್ಲಿ ಬಂತು ಸರ್? ರೇವಣ್ಣ ಕೇಸ್ ಬಿಡ್ರಿ, ಅದು ಯಾವ ದೊಡ್ಡ ಮಹತ್ವದ್ದು ಅಂತ ಹೇಳ್ತೀರಿ ನೀವು. ಯಾವ್ದಾದ್ರು ಸಮಾಜಕ್ಕೆ ಒಳ್ಳೇದು ಸಂದೇಶ ಕಳಿಸುವಂತವೇನಾಯ್ತು ಪ್ರಸ್ತಾಪ ಮಾಡ್ರಪ್ಪ. ಅದರಿಂದ ಏನ್ ಒಳ್ಳೆ ಸಂದೇಶ ಹೋಗ್ತದೆ ಹೇಳ. ಬಟ್ ಕೇಸ್ ಎಲ್ಲಿ ಬಂತು, ಏನಾಯ್ತು ಸರ್? ಈಗ ನಮಗಿನ ಜಾಸ್ತಿ ನಿನಗೆ ಗೊತ್ತೈತೆ, ಸ್ವಲ್ಪ ಹೇಳು. ಪರಿಶಿಷ್ಟ ಜಾತಿ ಸರ್ ಸಮಾವೇಶ ಶೋಷಿತರ ಸಮಾವೇಶಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ರಿಯಾಕ್ಷನ್ಸ್ ಬಂದಿದೆ. ನೋಡಿ, ಸಮಾವೇಶಗಳನ್ನ ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಒಂದೊಂದು ಹೆಸರಲ್ಲಿ ಒಂದೊಂದು ಸಮಾವೇಶಗಳನ್ನ ಮಾಡ್ತಾರೆ. ಚುನಾವಣೆಗಳು ಹತ್ರ ಬರ್ತಾ ಇದ್ದಾವೆ, ಮತ್ತೊಂದು ಎಲ್ಲ ಸಮಾವೇಶಗಳು ಮಾಡ್ತಾರೆ, ಯಾರು ಮಾಡಲ್ಲ ಅಂತಲ್ಲ. ನಾವು ಶೋಷಿತರ ಸಮಾವೇಶವನ್ನ ಚಿತ್ರದುರ್ಗ, ಹುಬ್ಬಳ್ಳಿ ಅಥವಾ ದಾವಣಗೆರೆ ಎಲ್ಲರೂ ಸೆಂಟ್ರಲ್ಲಿ ಮಾಡಿದ್ರೆ ರಾಜ್ಯದಿಂದ ಎಲ್ಲ ಭಾಗದಿಂದಲೂ ಬರಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಮೈಸೂರಲ್ಲಿ ಮಾಡಬೇಕು, ಬೆಂಗಳೂರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸರಿಯಲ್ಲ. ಸೆಂಟ್ರಲ್ ಮಾಡಿದ್ರೆ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ ಅಂತೇಳಿ ಆ ಭಾಗದಲ್ಲಿ ಮಾಡಬೇಕು ಅಂತೇಳಿ AICC ಅಧ್ಯಕ್ಷರನ್ನು ಕರೆಸ್ತೇವೆ, ರಾಹುಲ್ ಗಾಂಧಿ ಅವ್ರನ್ನು ಕರೆಸಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ. ಇಲ್ಲಿ ಸಿದ್ದರಾಮಯ್ಯನವರು ಕೂಡ ನಾವು ಮನವಿ ಮಾಡ್ತೇವೆ. ಇವ್ರಿಗೂ ಯಾರು KPCC ಅಧ್ಯಕ್ಷರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನಾವು ಕರೀತೀವಿ. ನಾವು ಬೇರೆ ಯಾವುದೇ ಪಕ್ಷದವ್ರನ್ನ ಕರೆಯೋದಿಲ್ಲ. ಯಾಕೆಂದರೆ ಅದು ಕಾಂಗ್ರೆಸ್ಸಿನ ಪ್ರಾಯೋಜಿತ ಸಮಾವೇಶ. ಯಾವಾಗ ಆಗ್ಬೋದು ಸರ್ ಇದು? ಅದು ಏನಾಗ್ತದೆ, ಈಗ ಪಾರ್ಲಿಮೆಂಟ್ ಮುಗಿಬೇಕು. ಇನ್ನು ನೆಕ್ಸ್ಟ್ ಮಂತ್ ತಿರ್ಗಾ ಇನ್ನೂ 1 ತಿಂಗಳು ಪಾರ್ಲಿಮೆಂಟ್ ನಡೆಯುತ್ತೆ. ಅದಾದ ಮೇಲೆ ನಾವು ಡೇಟ್ ಅಂತೂ ಮುಂಚೆನೇ ಫಿಕ್ಸ್ ಮಾಡ್ತೀವಿ. ಅವರು ಅದೆಲ್ಲ ಸೆಷನ್ ಎಲ್ಲ ಮುಗಿದ ಮೇಲೆ ಎಲ್ಲರೂ ಭಾಗವಹಿಸ್ತಕ್ಕಂಥ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇಲ್ಲಿ ಬಜೆಟ್ ಮಾಡಬೇಕು. ಇಲ್ಲಿ ಬಜೆಟ್ ಸೆಷನ್ ಅಲ್ಲಿ 2ರಿಂದ ಪ್ರಾರಂಭ ಆಗ್ತದೆ, 7ನೇ ತಾರೀಕು ಬಜೆಟ್ ಆಗ್ತದೆ, ಮಾರ್ಚ್ 31 ಮುಗಿದೋಗ್ತಿದ್ದೀರಪ್ಪ. ಏಪ್ರಿಲ್ ಮೇಲಲ್ಲೇ ಆಗ್ಬೋದು. ಹೈಕಮಾಂಡ್ ಒಪ್ಪದೆ ಹೋದ್ರೂ ನಡೆಯುತ್ತಲ್ವಾ ಸರ್? ಹೈಕಮಾಂಡ್ ಒಪ್ಸೆ ಮಾಡ್ತೀವ್ರಿ, ಒಪ್ಪೋದಿಲ್ಲ ಅಂತ ಯಾಕೆ ಹೇಳ್ಕೋಬೇಕು ನಾವು? ಅಲ್ಲ, ವಿಶ್ವಾಸ ಇದೆ. ಪರ್ಯಾಯವಾಗಿ ಸ್ವಾಮೀಜಿಗಳ ಮುಖಾಂತರ ಮಾಡ್ತಾರೆ ಅಂತ ಸುದ್ದಿ ಬಂದಿದೆ. ಅದು ಇನ್ನೂ ಆ ಪ್ರಶ್ನೆ ಉದ್ಭವ ಆಗಿಲ್ಲ ಇನ್ನು. ಸರ್ ಈಗ ನಿಮಗೆ ರಾಜ್ಯದಲ್ಲಿ 136 ಸೀಟ್ ಕೊಟ್ಟು ಜನ ಬಹುಮತ ಕೊಟ್ಟು ಎರಡು ಬೇರೆ ಸೇರಿಸಿ ಆಯ್ತು ಸರ್, 38ಕ್ಕೆ ಆಗಲಿ ಸರ್, ಆಗಲಿ ಸರ್, 38 ಆಗಲಿ. ಚನ್ನಪಟ್ಟಣ ಮತ್ತೆ ನಮ್ಮ ಸಿಕ್ಕೋಗೆ 38 ಆಗಲಿ. ಆಯ್ತು ಸರ್, 138 ಆಗಲಿ, 38 ಆಗಲಿ. ಅಷ್ಟು ಮೆಜಾರಿಟಿ ಕೊಟ್ಟರು ಇನ್ನೂ JDS BJPಯಿಂದ ಬರ್ತಾರೆ ಅಂತ. ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಹರಿಯೋ ನೀರು. ಬರೋರ್ನ ನಾವೇನು ಬೇಡ ಅನ್ನಲ್ಲ, ಹೋಗ್ತೀವಿ ಅನ್ನೋರ್ನ ಇರ್ಲಿ ಅನ್ನಲ್ಲ ಅಷ್ಟೇ. ಎಲ್ಲ ಪಕ್ಷದಲ್ಲೂ ಅದೇ ಸರ್. ಆಮೇಲೆ ಸರ್ಕಾರ ರಚನೆ ಆಗುವಾಗ ಉದ್ದೇಶ ಸಂಘಟನೆ. ಈಗ ನೋಡಿ, ಅಲ್ಲ, ಈಗ ದಲಿತ CM ವಿಚಾರ CM ವಿಚಾರಕ್ಕಲ್ಲ, ನಮಗೆ ಏನು ಸಂವಿಧಾನಬದ್ಧವಾಗಿ ಹಕ್ಕುಗಳು ದೊರಕಬೇಕಾಗಿದೆ, ಆ ಹಕ್ಕುಗಳನ್ನು ದೊರಕಿಸ್ಕೊಳ್ಳಲಿಕ್ಕೆ ನಾವು ಅದನ್ನು ಒಂದು ಸಮಾವೇಶ ಮಾಡ್ತೇವೆ.
ಮತ್ತೆ ಸಂಘಟನೆ ಮಾಡ್ಕೋಬೇಕು. ಒಂದು ಆಗ್ರಹ ಇದೆಯಾ ಸರ್, ಹಾ? ದಲಿತರಿಗೆ CM ಪಟ್ಟ ಕೊಡಬೇಕು ಅನ್ನುವಂಥದ್ದು ಒಂದು ಆಗ್ರಹ ಇದೆಯಾ ಅಂತ ಆ ಸಂದರ್ಭದಲ್ಲಿ? ಆ ಸಂದರ್ಭದಲ್ಲಿ ನೋಡೋಣ, ಇನ್ನು 3 ತಿಂಗಳಿದ್ದಲ್ಲಪ್ಪ, ಅಷ್ಟೊತ್ತಿಗೆ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕಾಂಗ್ರೆಸ್ ಅದು ಒಂದು ಹಿಸ್ಟ್ರಿ ಮಾಡಲಿ. ಅಲ್ಲಲ್ಲ 2013ರಿಂದ 2018ರವರೆಗೂ ಇವರು ಸಿದ್ದರಾಮಯ್ಯ CM ಆಗಿದ್ದಾಗ ಕೂಡ ಆ ವೇಳೆಯಲ್ಲೂ ಕೂಡ ದಲಿತ CM ಆಗಬೇಕು ಎನ್ನುವಂಥದ್ದು ಒಂದು ಹೋರಾಟ ನಡೆದಿತ್ತು. ಆಗ ಸಫಲ ಆಗಿಲ್ಲ ಅದು. ನೋಡಿ, ನಿಮ್ಗೆ ಹೇಳ್ಬೇಕು ಅಂದ್ರೆ 2004 ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು. ಆಗ SM ಕೃಷ್ಣ ಅವರು 6 ತಿಂಗಳು ಮುಂಚೆ ಬಂದ ಅಧ್ಯಕ್ಷ ಆಗಿ 89ನಲ್ಲಿ ಅವರು ಅಧ್ಯಕ್ಷ ಆದರು. ಇವ್ರಿಗೆ ಡಿಲೇ ಆಯಿತು. 89 ವೀರೇಂದ್ರ ಪಾಟೀಲ್ ಆಗ ಡಿಲೇ ಆಯಿತು. ಅದಾದ ಮೇಲೆ 2004 ಅವರಿಗೆ ಮತ್ತೆ ಅವಕಾಶ ಇತ್ತು. ಆಗ ಸನ್ಮಾನ್ಯ ದೇವೇಗೌಡರು ಅವರು ಖರ್ಗೆ ಅವರು ಬಿಟ್ಟು ಧರ್ಮಸಿಂಗ್ ಅವರು ಪ್ರಿಫರ್ ಮಾಡಿದ್ರು. ಯಾಕೆಂದ್ರೆ ಅವ್ರ ಬೆಂಬಲ ಇಲ್ಲದೆ ಇರೋ ಸರ್ಕಾರ ಆಗ್ತಿರ್ಲಿಲ್ಲ. ಹಾಗಾಗಿ ಆಗ ದೇವೇಗೌಡರು ಸಿದ್ದರಾಮಯ್ಯವ್ರಿಗೂ ತಪ್ಪಿಸಿದ್ರು. ಸಿದ್ದರಾಮಯ್ಯವ್ರು ಮಾಡಬೇಕು ಅಂತಿದ್ರೆ ಕಾಂಗ್ರೆಸ್ ಅವರು ಒಪ್ತಾ ಇದ್ರು. ಅವಾಗ ಬೇಡ ನಮ್ಮ ಮುಖ್ಯಮಂತ್ರಿ ನೀವೇ ಮಾಡ್ಕೊಳ್ಳಿ ಅಂತಂದ್ರು. ಆಗ ಮುಖ್ಯಮಂತ್ರಿ ಯಾರು ಮಾಡಬೇಕು ನೀವೇ ಹೇಳಿ ಅಂತಾಗ ಧರ್ಮಸಿಂಗ್ ಹೆಸರು ಹೇಳಿ. ಯಾಕಂದ್ರೆ ದೇವೇಗೌಡರು ಬಹಳ ಮುಂದಾಲೋಚನೆ ಇರ್ತದೆ. ಈಗ ಧರ್ಮಸಿಂಗ್ ತೆಗೆದ್ಬಿಟ್ರಪ್ಪ ಅವರೇನೆ. ಅದೇ ಖರ್ಗೆ ಅವರಿಂದ ತೆಗಿಯಕ್ಕಾಗ್ತಿತ್ತ? ಖರ್ಗೆ ಅವರಿಂದ ತೆಗೆದಿದ್ರೆ ಎಲ್ಲ ಊರಲ್ಲೂ ಇವ್ರ ಫೋಟೋಕ್ಕೆ ಅದೇನೋ ಆರಾಗಿರ ಎಲ್ಲ ಹಾಕಿ ನಿಂತ್ಕೊಂಡು ಸುಟ್ಟಾಕ್ಬಿಡೋದು. ಈ ಧರ್ಮಸಿಂಗ್ ಪಾಪದ್ದು ಯಾಕೆ ಹೇಳ್ತಾರೆ ಅವ್ರಿಗೆ? ಆ ಥರ ಸಿಚುಯೇಷನ್ ಬಂದರೆ ತೊಂದರೆ ಆಗಬಾರ್ದು ನನಗೆ ಅಂತ ಅವಾಗ ಧರ್ಮಸಿಂಗನ್ನು ಅವ್ರು ಆಯ್ಕೆ ಮಾಡ್ತಾರೆ. ಗೊತ್ತಾಯ್ತಾ? ಇವೆಲ್ಲ ರಾಜಕೀಯದಲ್ಲಿ ಬುದ್ಧಿವಂತರಿರ್ತಾರೆ, ಎಲ್ಲ ನಮ್ಮಂಗೆ ದಡ್ಡರಿರ್ತಾರೆ. ನಾನು ದಡ್ಡರಲ್ಲೇ ಅತಿ ದಡ್ಡ. ಕಾಮಿಡಿ ಅಲ್ಲಪ್ಪ. ನನಗಿಂತ ಕಿರಿಯರಿಲ್ಲ ಅಂತ ಯಾರು ಹೇಳಿರೋದು? ಈಗ ಬಾಯಲ್ಲೇನು ಹೇಳೋದು ಹೇಳಲಿ. ನಾನು ನಿಮಗೆ 18 ಮೇ 2023 ಇಶ್ಯೂ ಮಾಡಿರೋದು ಸ್ಟೇಟ್ಮೆಂಟ್ ನಿಮ್ಗೆ ತೋರಿಸಿದ್ದೀನಿ. ಬೇಕು ಅಂತ ಕಾಪಿ ಕೊಡಿ. ಅದೆಲ್ಲ ನಾನು ಬರ್ದಿದ್ದಾರ? ಬರ್ದಿಲ್ಲ ಅಂದ್ಮೇಲೆ ಇಲ್ಲ ಅಂತ ತಿಳ್ಕೋಬೇಕು. ಆ ಥರ ಒಪ್ಪಂದ ಯಾವುದು ನಡೆದಿಲ್ಲ ಅಂತ. ಒಪ್ಪಂದ ಆಗಿಲ್ಲ. ಅವರು ಇನ್ನೊಂದು ಬೇರೆ ಒಪ್ಪಂದ ಆಗಿದೆ, CM ಆಗ್ತೀವಿ ಅನ್ನೋದು ಒಂದು ಕಲ್ಪನೆ ಇದಾರಲ್ಲ, ಅದಕ್ಕೆ ಇದೊಂದು ಕ್ಲಿಯರ್. ಮಾತಾಡುವಾಗ ಅವ್ರು ಆಗಿದೆ ಅಂತ ಹೇಳ್ಬೋದು, ಕೆಲವು ಜನ ಆಗಿಲ್ಲ ಅಂತ ಹೇಳ್ಬೋದು. ಯಾವ ಆಧಾರದ ಮೇಲೆ ಹೇಳ್ತಾರೆ? ನಾನು ಅವರೇ ಇಶ್ಯೂ ಮಾಡಿರೋದು 18 ಮೇ 2023 ಅವರೇ ಸಹಿ ಹಾಕಿ AICCನವರೇ ಇಶ್ಯೂ ಮಾಡಿರೋದು ಪತ್ರ ಇದೆ. ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಇರೋದು ನಂಬಬೇಕಾ ನಾವು ಮಾತಾಡಿ ನಂಬಬೇಕಾ ಸರ್? ಅವ್ರು ಒಪ್ಕೊಳ್ತಾರ ಸರ್? ವಿಶ್ವಾಸ ಇದೆಯಾ ಹೈಕಮಾಂಡ್ ಒಪ್ಕೊಳ್ತಾ ಈ ಇದಕ್ಕೆ? ಹೈಕಮಾಂಡ್ ಅದೇ ಅವರೇ ಇಶ್ಯೂ ಮಾಡಿರೋದು ಅಂತ ಅವರೇ ಅಲ್ಲ, ನೀವು ಹೇಳಿದ್ದಕ್ಕೆ ನೆನಪಿಸಿದಕ್ಕೆ ಒಪ್ಕೊಳ್ತಾರೆ. ಸ್ಟೇಟ್ಮೆಂಟ್ ಅವರು ಅಂದಲ್ಲ ಹೇಳ್ತಾರೆ. ಅಲ್ಲ ಅದೇ ಕೊಡ್ತೀನಿ. ಅಲ್ಲ ಸರ್, ಇದನ್ನ ನೀವು ಮತ್ತೆ ನೆನಪಿಸಿದ್ರಲ್ಲ ಹೈಕಮಾಂಡ್ಗೆ, ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರ ಅಂತ. ಯಾವ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಕೇಳಿದ್ದೀರಾ? ಅದನ್ನ ಕ್ಲಾರಿಫೈ ಮಾಡಿ ಅಂತ ಹೇಳಿದ್ದೀನಿ. ಸರ್, ಸಿದ್ದರಾಮಯ್ಯ ದೇವರಾಜ ಅರಸು ದಾಖಲೆಯನ್ನು ಮೀರ್ತವ್ರೆ. ಅನುಮಾನ ಏನಕ್ಕೆ ಬೇಕಾಗಿ ನಡೀತವೆ ನೋಡ. ನೀವು ಹೇಳಿ ವಾಸ್ತವಾಂಶ ಮಾತಾಡಿ. ಮತ್ತೆ ನೀವು ಸುಮ್ಮನೆ ಊಹೆ ಮಾಡ್ಕೊಂಡು ನಾನು ಇದಿರ್ತೀನಿ ಅಂತ ಹೋದ್ರೆ ಏನಾಗ್ತದೆ? ನಮ್ಮ ಶಕ್ತಿ ಏನು, ನಮ್ಮ ಜನ ಎಷ್ಟು ನಮ್ಮನ್ನು ಇಷ್ಟಪಡ್ತಾರೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ರಾಜಕೀಯ ತೀರ್ಮಾನಗಳು ಮಾಡಬೇಕು. ಹಾಗೆ 3 ಪಕ್ಷಕ್ಕೂ ಇವರೇ ಶಕ್ತಿ ಇರೋದು. ಸಿದ್ದರಾಮಯ್ಯ ಇಲ್ದಿರ ಕಾಂಗ್ರೆಸ್, ಇಲ್ಲ ಹೇಳಿ ಹೋಗಿ. ಸಿದ್ದರಾಮಯ್ಯ ಇಲ್ದಿರ ಕಾಂಗ್ರೆಸ್ ಒಪ್ಲೇಬೇಕು ಸರ್. ಅದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಇಲ್ಲ ಕಾಂಗ್ರೆಸ್ ಇಲ್ಲ ಅಂತ ಹೇಳ್ಬೇಕು ಅಂತ ಬಯಸಿದ್ರೆ ನೀವು ಅದನ್ನ ನಿಮ್ಗೆ ಸೇರಿದ್ದು ಸರ್. ಅದಕ್ಕಿಂತ ಮುಖ್ಯವಾಗಿ ಅದೇನೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡುವಾಗ ಯಾರನ್ನ ಪ್ರಿಫರ್ ಮಾಡಿದ್ರೆ ಅದು ಮುಖ್ಯ ಆಗುತ್ತಲ್ಲ ಸರ್. ಈಗ ಸಿದ್ದರಾಮಯ್ಯನವ್ರು ಮಾಡಿದರೆ ಮುಗೀತು. ಹೌದು, ಮತ್ತೆ ಅವಕಾಶ ಸಿಕ್ತಾಗ ಬೇರೆಯವ್ರು ಮಾಡಿಸ್ಕೋಬೇಕು. ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಸರ್ವೈವಲ್ ಇಂಪಾರ್ಟೆಂಟ್. ಪಕ್ಷ ಇದ್ರೆ ಯಾರಿಗೆ ಬೇಕಾದ್ರೂ ಕೆಲಸ ಸಿಗ್ತದೆ, ಪಕ್ಷನೇ ಇಲ್ಲದೆ ಇದ್ರೆ ಯಾರಿಗಾದ್ರು ಕೆಲಸ ಸಿಗ್ತದೆ? ಯಾರಿಗೂ ಸಿಗಲ್ಲ. ಸರ್ವಿಸ್ ಮಾಡಬೇಕು ಅಂತ ಮನಸ್ಥಿತಿ ಇರೋ ಲೀಡರ್ಗಳಿಗೆ ಅಧಿಕಾರ ಬೇಕು. ಅಧಿಕಾರ ಬೇಕು ಅಂದಾಗ ಪಕ್ಷ ಇರಬೇಕು. ಏನೂ ಇಲ್ಲದೆ ಇದ್ದಾಗ ನಿಮಗೆ ಯಾವುದೂ ಇರೋದಿಲ್ಲ ಅಷ್ಟೇ. ಅಲ್ಲ ಸರ್, ಈಗ 2025 ಡಿಸೆಂಬರ್ಗೇನೋ ದೇವರಾಜ ಅರಸು ಅವರ ದಾಖಲೆಯನ್ನು
ಸಿದ್ದರಾಮಯ್ಯನವರು 7 ವರ್ಷ 7 ತಿಂಗಳೇನೋ ಮುರಿತಾರೆ. ಸೊ ಅದ ನಂತರನೂ ಮುಂದುವರಿತಾರ ಅಂತ ಅಲ್ಲ, ಡಿಸೆಂಬರ್ಗೆ ಮಾತ್ರ ಸೀಮಿತನ, ದಾಖಲೆ ಸರಿಗಟ್ಟಿದ ನಂತರನೇ ಸೀಮಿತನೋ ಅಥವಾ 2.5 ವರ್ಷಕ್ಕೆ ಸೀಮಿತನೋ? ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸು ಅವರು 72ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅದೊಂದು ಇತಿಹಾಸ ನಿಮಗೆ ಗೊತ್ತಿದೆ ಅಲ್ಲ, ತಿಳ್ಕೊಳ್ಳಿ. ಅವರು ಸದಸ್ಯರು ಕೂಡ ಇಲ್ಲ ವಿಧಾನಸಭೆಯಲ್ಲಿ ಸದಸ್ಯರು. ಆಗ ಹೇಮಿ ಲೀಡರ್ಗಳು ಚೀಫ್ ಮಿನಿಸ್ಟರ್ಶಿಪ್ ಪ್ಲೇ ಮಾಡ್ತಾರೆ. ಸಿದ್ದರಾಮಪ್ಪ, ಚನ್ನಬಸಪ್ಪ, KX ಪಾಟೀಲ್, H ಪಾಟೀಲ್ ಅವ್ರ ತಂದೆ ವೆರಿ ವೆರಿ ಪವರ್ಫುಲ್ ಫೆಲೋ ಅವರು. ಆಮೇಲಿಂದ ಇವರು ನಮ್ಮ ಚನ್ನಬಸಪ್ಪ ಮೈಸೂರು, ಅಜಿತ್ ಸೇಖ್ ಎಲ್ಲ ಹೇಮಿಗಳು ಕೇಳ್ತಾರೆ. ಇವ್ರು ಮೆಂಬರೇ ಇರಲಿಲ್ಲ. ಇವರು ಪಾರ್ಟಿ ಮೀಟಿಂಗ್ ಕರೆದಾಗ ಉಮಾಶಂಕರ್ ದೀಕ್ಷಿ ಅವರು ಇಲ್ಲಿಗೆ ಅಬ್ಸರ್ವರ್ ಆಗಿ ಬರ್ತಾರೆ, ಒಪಿನಿಯನ್ ಕೇಳ್ತಾರೆ. ಒಪಿನಿಯನ್ನು ದೇವರಾಜ ಪರವಾಗಿ ಹೆಚ್ಚು ಶಾಸಕರು ಹೇಳ್ತಾರೆ. ಆಗ ಅವರು ಯಾರಿಗೂ ಒಪಿನಿಯನ್ ಬಂದಿದೆ, ಅರಸು ಪರ ಮೆಂಬರ್ ಇಲ್ಲ. ಮತ್ತೆ ಇಂದಿರಾ ಗಾಂಧಿ ಅವತ್ತು ಢಾಕಾದಲ್ಲಿರ್ತಾರೆ ಬಾಂಗ್ಲಾದೇಶ, ಅಲ್ಲಿಗೆ ಮಾತಾಡಿ ಅವ್ರು ಈ ಥರ ಒಪಿನಿಯನ್ ಬಂದಿದೆ ಅಂತ ಹೇಳಿದ ಮೇಲೆ ಅವರಾಯ್ತು ಅವ್ರಿಗೇನೆ ಅನೌನ್ಸ್ ಮಾಡಿ ಅಂತೇಳಿ ದೇವರಾಜ ಅರಸನ್ನ ಅನೌನ್ಸ್ ಮಾಡಿ. ಹೀಗೆ ಯಾವತ್ತೂ ಕೂಡ ಕೇಂದ್ರದವರು ಅಧಿಕಾರ ಇರ್ಬೋದು, ಆದರೆ ಇಲ್ಲಿ ಶಾಸಕರ ಅಭಿಪ್ರಾಯನ ಕಡೆಗಣಿಸ್ತಕ್ಕಂಥ ಧೈರ್ಯ ಯಾರು ಮಾಡಲಿಕ್ಕೆ ಹೋಗೋದು, ಹೌದಲ್ವಾ? ನಮ್ಮ ಹಿಂದಿನ ಇತಿಹಾಸ ನಾನು ಹೇಳಿದ್ದೀನಿ, ನಾವೆಲ್ಲ ಹತ್ತಿರದಲ್ಲೇ ನೋಡೋದಂತು. ಓಕೆ, ಥ್ಯಾಂಕ್ ಯು ಸರ್.